ಪವಿತ್ರ ಜೈರಾಮ್ ಸಾವಿನ ಬೆನ್ನಲ್ಲೇ ಪ್ರಿಯಕರ ಚಂದು ಕೂಡ ಸೂಸೈಡ್ ಮಾಡಿಕೊಂಡಿದ್ದಾರೆ. ನಟಿ ಪವಿತ್ರ ಜೊತೆ ತ್ರಿನಯನಿ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದಂತಹ ಚಂದ್ರಕಾಂತ್ ಇತ್ತೀಚೆಗಷ್ಟೇ ಅಪಘಾತದಲ್ಲಿ ಮೃತಪಟ್ಟಿದ್ದ ನಟಿ ಪವಿತ್ರ ಜೈರಾಮ್. ಆ ಸಂದರ್ಭದಲ್ಲಿ ಚಂದು ಕೂಡ ಅವರ ಜೊತೆಗೆ ಇದ್ರು. ಆದರೆ ಪವಿತ್ರ ಅವರಿಗೆ ತೀವ್ರ ಗಾಯ ಆಗಿ ರಕ್ತಸ್ರಾವ ಆಗಿ ಕೊನೆ ಉಸಿರೆಳೆದ್ರು. ಆದರೆ ಈ ಚಂದುಗೆ ಗಾಯಗಳಾಗಿತ್ತು. ಇನ್ನು ಪವಿತ್ರ ಸಾವಿನಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹೈದರಾಬಾದ್ನ ಮಣಿಕೊಂಡದಲ್ಲಿರುವ ತಮ್ಮ ನಿವಾಸದಲ್ಲಿ ಚಂದ್ರಕಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಸಿನಿಮಾ ಬ್ಯೂರೋದಿಂದ ಭರತ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಭರತ್, ಪವಿತ್ರ ಜೈರಾಮ್ ಅವರ ನಿಧನ ಆಗಿ 1 ವಾರನೂ ಕಳೆದಿಲ್ಲ. ಅಷ್ಟರ ಒಳಗಾಗಿ ಚಂದ್ರಕಾಂತ್ ಕೂಡ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ನಿನ್ನೆ ಆಗಿರುವಂತಹ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ನಿಜಕ್ಕೂ ಏನಂತ ಹೇಳಿದ್ರೆ ಪವಿತ್ರ ಜೈರಾಮ್ ಅವರು ಕಳೆದ 1 ವಾರದ ಹಿಂದೆ ಅಂದರೆ ಮೇ 12ನೇ ತಾರೀಕಷ್ಟೇ ಅವರು ಅಪಘಾತದಲ್ಲಿ ಮೃತಪಟ್ಟಿದ್ರು. ಈ ಪವಿತ್ರ ಜೈರಾಮ್ ಅವರ ಪ್ರಿಯಕರ ಅಥವಾ ಸ್ನೇಹಿತ ಅಂತ ಏನು ಹೇಳಲಾಗ್ತಾ ಇದೆ, ಇವರು ಚಂದ್ರಕಾಂತ್ ಈಗ ಡಿಪ್ರೆಷನ್ಗೆ ಒಳಗಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಂತ ಹೇಳಿದ್ರೆ ಪವಿತ್ರ ಜೈರಾಮ್ ಅವರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ರು, ತುಂಬ ಹತ್ತಿರದ ಸಂಬಂಧದಲ್ಲಿದ್ದರು. ಹಾಗಾಗಿ ಪವಿತ್ರ ಜೈರಾಮ್ ಅವರನ್ನ ಕಳೆದುಕೊಂಡ ಒಂದು ನೋವಿನಲ್ಲಿದ್ದರು ಅಂತ ಹೇಳಲಾಗ್ತಾ ಇದೆ. ಇವರೇನಂತ ಹೇಳಿದ್ರೆ ನಿನ್ನೆ ಅಂದರೆ ಪವಿತ್ರ ಜೈರಾಮ್ ಅವರು 1 ವಾರದಿಂದ 12ನೇ ತಾರೀಕು ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಅದಾದ ಬಳಿಕ ಚಂದ್ರಕಾಂತ್ ಅವರು ಸಾಕಷ್ಟು ಮನನೊಂದಿದ್ರು, ಸಾಕಷ್ಟು ಏನು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಹೀಗಾಗಿ ಎಲ್ಲೂ ಕೂಡ ಸ್ನೇಹಿತರ ಹತ್ರ ಮಾತಾಡ್ತಾ ಇರೋದಾಗಲಿ ಅಥವಾ ಮನೆಯವರ ಹತ್ರ ಮಾತಾಡ್ತಾ ಇರೋದಾಗಲಿ ಎಲ್ಲೂ ಮಾಡ್ತಾ ಇರಲಿಲ್ಲ. ಸಾಕಷ್ಟು ಒಂಟಿಯಾಗಿ ಅವರು ಕಳೀತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಕಳೆದ 5 ದಿನಗಳಿಂದ ಎಲ್ಲೂ ಕೂಡ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಂತ ಹೇಳಿದ್ರೆ ಹೈದರಾಬಾದ್ನ ಮಣಿಕೊಂಡದಲ್ಲಿರುವಂತಹ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಈಗ ನೇಣು ಬಿಗಿದುಕೊಂಡಂಥ ಪರಿಸ್ಥಿತಿಯಲ್ಲಿ ಈಗ ಚಂದ್ರಕಾಂತ್ ಅವರು ಪತ್ತೆಯಾಗಿದ್ದಾರೆ ಅಂತಲೇ ಗೊತ್ತಾಗ್ತಾ ಇದ್ದಾರೆ. ಅಂತೇಳಿ ಪವಿತ್ರ ಜೈರಾಮ್ ಅವರು ಮತ್ತು ಚಂದ್ರಕಾಂತ್ ಅವರು ಇಬ್ಬರು ಒಟ್ಟಿಗೆ ಸೇರಿ ಒಂದು ಫ್ಲ್ಯಾಟ್ನ ಖರೀದಿ ಮಾಡಿದ್ರು. ಈ ಫ್ಲ್ಯಾಟ್ನಲ್ಲಿ ಕಳೆದ 6 ತಿಂಗಳಿಂದ ಕೂಡ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು. ಆದರೆ ಕಳೆದ 5 ದಿನಗಳಿಂದ ಅಂತ ಹೇಳಿದ್ರೆ ಪವಿತ್ರ ಜೈರಾಮ್ ಅವರು ನಿಧನದ ಬಳಿಕ ಅಲ್ಲಿಂದ ಕೂಡ ಚಂದ್ರಕಾಂತ್ ಅವರು ತಮ್ಮ ಫ್ಲ್ಯಾಟ್ಗೆ ವಾಪಸ್ ಆಗಿರಲಿಲ್ಲ. ಅಂದರೆ ನಿನ್ನೆ ಶುಕ್ರವಾರ ಮಧ್ಯಾಹ್ನವಷ್ಟೇ ಫ್ಲ್ಯಾಟ್ಗೆ ವಾಪಸ್ ಆಗಿದ್ದಾರೆ. ವಾಪಸ್ ಆದ ತಕ್ಷಣ ಡೋರ್ ಲಾಕ್ ಮಾಡ್ಕೊಂಡಿದ್ರು. ಡೋರ್ ಲಾಕ್ ಮಾಡಿಕೊಂಡು ಸಂಜೆ ಆದರೂ ಕೂಡ ಅವರು ಮನೆಯಿಂದ ಹೊರಗಡೆ ಬಂದಿರಲಿಲ್ಲ. ಈ ವೇಳೆ ಸಂಜೆ ಸಮಯಕ್ಕೆ ಅಂತ ಹೇಳಿದ್ರೆ ಸಂಜೆ ಸುಮಾರು 6 ರಿಂದ 7 ಗಂಟೆ ಸಮಯಕ್ಕೆ ಸ್ನೇಹಿತರೊಂದಿಷ್ಟು ಜನ ಫ್ಲ್ಯಾಟ್ ಬಳಿ ಬಂದಿದ್ದಾರೆ. ಫ್ಲ್ಯಾಟ್ ಬಳಿ ಬಂದಾಗ ಬಾಗಿಲನ್ನು ಬಡಿದಿದ್ದಾರೆ. ಏನು ಚಂದ್ರಕಾಂತ್ ಅವರು ಮನೆಯಲ್ಲಿ ಇದ್ದಾರಾ ಇಲ್ಲ ಅಂತೇಳಿ ಒಂದು ಗಾಬರಿಗೊಂಡು ಬಾಗಿಲನ್ನು ತಟ್ಟಿದ್ದಾರೆ. ಆದರೆ ಎಷ್ಟೇ ಬಾಗಿಲು ಡೋರ್ ಒಡೆದ್ರೂ ಕೂಡ ಚಂದ್ರಕಾಂತ್ ಅವರು ಬಾಗಿಲು ತೆಗೆದಿಲ್ಲ. ಹೀಗಾಗಿ ಅನುಮಾನಗೊಂಡಂತಹ ಸ್ನೇಹಿತರು ಬಾಗಿಲನ್ನು ಒಡೆದು ಒಳಗೆ ಓಡೋಗಿದ್ದಾರೆ. ಒಳಗೆ ಹೋದಂತಹ ಸಂದರ್ಭದಲ್ಲಿ ಚಂದ್ರಕಾಂತ್ ಅವರು ಬಾಲ್ಕನಿಯಲ್ಲಿದ್ದಂತಹ ಫ್ಯಾನ್ಗೆ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಕಂಡು ಬಂದಿದೆ. ಕೂಡಲೇ ಅವರು ಪೊಲೀಸರಿಗೆ ಆ ವಿಷಯವನ್ನು ಮುಟ್ಟಿಸಿ ಅದಾದ ನಂತರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಒಂದಿಷ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಚಂದ್ರಕಾಂತ್ ಅವರು ಸೂಸೈಡ್ ಯಾಕೆ ಮಾಡ್ಕೊಂಡಿದ್ದಾರೆ ಒಂದಿಷ್ಟು ಏನು ಲೋಕಲ್ ಏನ್ಸ್ ಏನಿದ್ರು ಆ ಫ್ಲ್ಯಾಟ್ನ ಸೆಕ್ಯೂರಿಟಿ ಗಾರ್ಡ್ ಜೊತೆಗೆ ಚಂದ್ರಕಾಂತ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳ ಕೂಡ ಬಳಿ ಅವರ ಹತ್ರ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಏನು ಚಂದ್ರಕಾಂತ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳು ಹೇಳಿರೋ ಪ್ರಕಾರ ಚಂದ್ರಕಾಂತ್ ಅವರು ಕಳೆದ 5 ದಿನಗಳಿಂದ ಕೂಡ ಆ ಫ್ಲ್ಯಾಟ್ಗೆ ಬಂದಿರಲಿಲ್ಲ. ಪವಿತ್ರ ಜೈರಾಮ್ ಅವರು ನಿಧನರಾದ ಬಳಿಕ ಅವರು ಫ್ಲ್ಯಾಟ್ ಕಡೆ ಬಂದಿರಲಿಲ್ಲ. ಕಳೆದ 5 ದಿನಗಳಿಂದ ಅವರು ಎಲ್ಲಿದ್ರು ಅನ್ನೋದು ಕೂಡ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಏಕಾಏಕಿ ಶುಕ್ರವಾರ ಮಧ್ಯಾಹ್ನದ ವೇಳೆಗೆ ಅವರು ಫ್ಲ್ಯಾಟ್ಗೆ ವಾಪಸ್ ಬರ್ತಾರೆ. ಫ್ಲ್ಯಾಟ್ಗೆ ವಾಪಸ್ ಬರ್ತಾ ಇದ್ದಂಗೆ ಮಧ್ಯಾಹ್ನ ಹೋಗಿ ಬಾಗಿಲು ಹಾಕ್ಕೊಳ್ತಾರೆ. ಬಾಗಿಲು ಹಾಕ್ಕೊಂಡು ಯಾರ ಹತ್ರ ಕೂಡ ಅವ್ರ ಸಂಪರ್ಕ ಇರಲಿಲ್ಲ. ನಾವು ಕೂಡ ಮನೆ ಒಳಗಡೆ ಹೋಗಿರಲಿಲ್ಲ. ಆದರೆ ಸ್ನೇಹಿತರು ಸಂಜೆ ಆಗ್ತದಂಗೆ ಸ್ನೇಹಿತರು ಬಂದಾಗಲೇ ನಮಗೆ ಒಂದಿಷ್ಟು ವಿಷಯ ಗೊತ್ತಾಯಿತು, ಏನೋ ಆಗಿದೆ ಅನ್ನೋ ಗಾಬರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ನೇಹಿತರು ಹೇಳೋ ಪ್ರಕಾರ ಅಂದರೆ ಚಂದ್ರಕಾಂತ್ ಅವರು ಸ್ನೇಹಿತರು ಹೇಳೋ ಪ್ರಕಾರ ಕಳೆದ 5 ದಿನಗಳಿಂದ ಕೂಡ ಚಂದ್ರಕಾಂತ್ ಅವರು ಮಾನಸಿಕವಾಗಿ ತುಂಬ ಖಿನ್ನತೆಗೆ ಒಳಗಾಗಿದ್ರು, ತುಂಬ ಡಿಪ್ರೆಷನ್ಗೆ ಹೋಗಿದ್ರು. ಯಾವಾಗಲೂ ಪವಿತ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಪವಿತ್ರ ಅವರು ಇಲ್ಲದೆ ನಾನು ಬದುಕೋಕೆ ಆಗ್ತಾ ಇಲ್ಲ, ಪವಿತ್ರ ಅವರ ನೆನಪು ನನಗೆ ಕಾಡ್ತಾ ಇದೆ ಅನ್ನೋದನ್ನ ಹೇಳ್ಕೊಳ್ತಾ ಇದ್ರು ಅನ್ನೋ ಒಂದು ವಿಚಾರಗಳನ್ನ ಕೂಡ ಸ್ನೇಹಿತರು ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ವಾಟ್ಸಪ್ ಚಾಟ್ಗಳನ್ನ ಅಂದರೆ ಸ್ನೇಹಿತರ ಜೊತೆ ಚಂದ್ರಕಾಂತ್ ಅವರ ಆಪ್ತ ಸ್ನೇಹಿತರು ಅಂತ ಏನಿದ್ದಾರೆ ಅವ್ರ ಜೊತೆ ವಾಟ್ಸಪ್ ಚಾಟ್ ಆಗಿರುವಂತಹ ವಾಟ್ಸಪ್ ಸ್ಕ್ರೀನ್ ಚಾಟ್ ಕೂಡ ಈಗ ವೈರಲ್ ಆಗ್ತಾ ಇರುವಂಥದ್ದು. ಏನು ಪವಿತ್ರ ಅವರ ಕಳೆದುಕೊಂಡ ಕ್ಷಣದಿಂದಲೂ ಕೂಡ ಕಳೆದ 5 ದಿನಗಳಿಂದ ಕೂಡ ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ರು, ಸಾಕಷ್ಟು ಮಾನಸಿಕ ಖಿನ್ನತೆನ ಅವರು ಅನುಭವಿಸ್ತಾ ಇದ್ರು. ಏನು ಅವ್ರ ಸ್ನೇಹಿತರ ಹತ್ರ ಕೂಡ ಹೇಳ್ಕೊಳ್ತಾ ಇದ್ರು, ಅಂದರೆ ನನ್ನ ಕೈಲಿ ಬದುಕೋಕ್ಕಾಗ್ತಾ ಇಲ್ಲ, ನಾನು ಒಂಟಿಯಾಗಿ ಇರೋದಕ್ಕಾಗ್ತಾ ಇಲ್ಲ, ಪವಿತ್ರ ಹೋಗಿರೋ ಜಾಗಕ್ಕೆ ನಾನು ಹೋಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ಸ್ನೇಹಿತರ ಬಳಿ ಹೇಳ್ಕೊಳ್ತಾ ಇದ್ರು ಅನ್ನೋದನ್ನು ಈಗ ಸ್ನೇಹಿತರು ಹೊರಗಡೆ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ನಾವು ಗಮನಿಸೋದಾದರೆ
ಚಂದ್ರಕಾಂತ್ ಅವರು ಏನು ಪವಿತ್ರ ಜೈರಾಮ್ ಅವರನ್ನ ಕಳೆದುಕೊಂಡ ನಂತರ ಏನು ಅಪಘಾತದಲ್ಲಿ 12ನೇ ತಾರೀಕು ಪವಿತ್ರ ಅವರು ಮೃತಪಡ್ತಾರೆ. ಅದಾದ ನಂತರ ಅವರನ್ನ ಹುಟ್ಟೂರಿನಲ್ಲಿ ಮಂಡ್ಯದಲ್ಲಿರುವಂತಹ ಹುಟ್ಟೂರಿನಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅದಾದ ಬಳಿಕ ಅವರು ಹೈದರಾಬಾದ್ಗೆ ಬರ್ತಾರೆ. ಬಟ್ ಹೈದರಾಬಾದಲ್ಲಿ ಅವರ ನಿವಾಸಕ್ಕೂ ಹೋಗೋದಿಲ್ಲ, ಜೊತೆಗೆ ಸ್ನೇಹಿತರ ಸಂಪರ್ಕದಲ್ಲೂ ಕೂಡ ಇರಲ್ಲ, ಜಸ್ಟ್ ಫೋನ್ ಸಂಪರ್ಕದಲ್ಲಿ ಮಾತ್ರ ಇರ್ತಾರೆ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಪೋಸ್ಟ್ಗಳನ್ನ ಕೂಡ ಹಾಕ್ತಾರೆ ಅಂತ ಹೇಳಿದ್ರೆ, ಪವಿತ್ರ ಜೈರಾಮ್ ಅವ್ರನ್ನ ಕಳ್ಕೊಂಡು ನಾನು ಸಾಕಷ್ಟು ನೋವಲ್ಲಿದ್ದೀನಿ, ಅವ್ರು ಇರೋ ಜಾಗಕ್ಕೆ ನಾನು ಹೋಗ್ಬೇಕು ಅನಿಸ್ತಾ ಇದೆ, ನನ್ನ ಕೈಲಿ ಇರೋದಕ್ಕಾಗಲ್ಲ ಅನ್ನೋದನ್ನ ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪೋಸ್ಟ್ ಮುಖಾಂತರ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಒಂದಿಷ್ಟು ಫೋಟೋಗಳನ್ನ ಪವಿತ್ರ ಜೈರಾಮ್ ಅವರ ಜೊತೆ ಸಮಯ ಕಳೆದಿರುವಂತಹ ಒಂದಿಷ್ಟು ಫೋಟೋಗಳನ್ನ, ಪ್ರವಾಸಕ್ಕೆ ಹೋಗಿರುವಂತಹ ಒಂದಿಷ್ಟು ಫೋಟೋಗಳನ್ನ, ಜೊತೆಗೆ ಸೀರಿಯಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ತನ್ನ ಜೊತೆಗೆ ಕೆಲಸ ಮಾಡಿದಂತಹ ಒಂದಿಷ್ಟು ಫೋಟೋಗಳನ್ನ ಶೇರ್ ಮಾಡುವುದರ ಮುಖಾಂತರ ಪವಿತ್ರ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದಿಷ್ಟು ಭಾವನೆಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಚಂದ್ರಕಾಂತ್ ಅವರು ಪವಿತ್ರ ಅವರನ್ನ ಕಳೆದುಕೊಂಡ ನಂತರ, ಅಂದರೆ ಪವಿತ್ರ ಅವರು ಏನು ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟರು, ಅಲ್ಲಿಂದ ಅವರು ಮಾನಸಿಕವಾಗಿ ಖಿನ್ನತೆ ಒಳಗಾಗಿದ್ರು, ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ರು. ಈ ಒಂದು ನೋವಿನಲ್ಲೇ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೂಡ ಇದೇ ಆಯಾಮದಲ್ಲಿ ಈಗ ಕೇಸ್ನ ದಾಖಲು ಮಾಡಿಕೊಂಡು ಒಂದಿಷ್ಟು ಪ್ರಾಥಮಿಕ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.